ಪೊಲೀಸ್ ಅಧಿಕಾರಿಗಳು ಮಂಗಳೂರು ಬ್ಯಾಂಕ್ ದರೋಡೆ ಪ್ರಕರಣವನ್ನು ಭೇದಿಸಿದ್ದೇ ರೋಚಕ. ಯಾಕಂದರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀರಾ ವಿರಳ ಸಾಕ್ಷ್ಯಾಧಾರಗಳು ಲಭ್ಯವಾಗಿತ್ತು. ಅಂತಹ ಸಂದರ್ಭದಲ್ಲಿ ದರೋಡೆಕೋರರನ್ನು ಹೆಡೆಮುರಿ ಕಟ್ಟಿದ್ದೇ ಒಂದು ರೋಚಕ ಸ್ಟೋರಿ. ಹಣ ಚಿನ್ನ ಕದ್ದು ಖದೀಮರು ಎಸ್ಕೇಪ್ ಆಗಿದ್ರು. ಈ ಖದೀಮರನ್ನು ಹಿಡಿಯೋದಕ್ಕೆ ಖಾಕಿ ಮಾಸ್ಟರ್ ಪ್ಲಾನ್ ಮಾಡಿತ್ತು. ಭಾರಿ ಪ್ರಮಾಣದಲ್ಲಿ ಹಣ ಚಿನ್ನ ಎಲ್ಲವನ್ನ ದರೋಡೆ ಮಾಡಿ ಎಸ್ಕೇಪ್ ಆಗಿದ್ದಂತಹ ಖದೀಮರನ್ನ ಹಿಡಿಯೋದಕ್ಕೆ ಅಂತ ಖಾಕಿ ಪಡೆ ಮಾಸ್ಟರ್ ಪ್ಲಾನ್ ಮಾಡಿತ್ತು. ಈ ರೀತಿಯ ಪ್ರಕರಣ ಎಲ್ಲೆಲ್ಲಿ ನಡೆದಿದ್ದಾವೆ ಅಂತ ಮಾಹಿತಿಗಳನ್ನು ಕಲೆ ಹಾಕೋದಕ್ಕೆ ಮುಂದಾದರು. ಕೇವಲ 6 ನಿಮಿಷದಲ್ಲಿ ದರೋಡೆ ಮಾಡಿದಂತಹ ಪ್ರಕರಣ ಇದು. ಯಾವುದೇ ರೀತಿಯಾದಂತಹ ಕ್ಲೂಗಳು ಇರಲೇ ಇಲ್ಲ, ಯಾವುದೇ ರೀತಿಯಾದಂತಹ ಸಾಕ್ಷ್ಯಾಧಾರಗಳಿರಲಿಲ್ಲ. ಇಂಥ ಪ್ರಕರಣದಲ್ಲಿ ಈ ರೀತಿಯಾಗಿ ದರೋಡೆ ಪ್ರಕರಣಗಳು ಕೆಲವು ನಿಮಿಷಗಳಲ್ಲಿ ಭಾರಿ ಪ್ಲಾನ್ ನಡೆಸಿ ಮಾಡಿದಂತಹ ದರೋಡೆ ಪ್ರಕರಣಗಳು ಎಲ್ಲೆಲ್ಲಪ್ಪ ನಡೆದಿತ್ತು ಅಂತ ಮಾಹಿತಿಗಳನ್ನು ಕಲೆ ಹಾಕಿದ್ರು. ಇದೇ ಮಾದರಿಯಲ್ಲಿ ಎಲ್ಲೆಲ್ಲಿ ನಡೆದಿದೆ ಅಂತ ಮಾಹಿತಿಗಳನ್ನು ಕಲೆ ಹಾಕಿದ್ರು. 3 ತಂಡಗಳನ್ನು ರಚನೆ ಮಾಡಿಕೊಂಡು ಪೊಲೀಸರು ತನಿಖೆಗೆ ಇಳಿದಿದ್ರು. ಎಲ್ಲೆಲ್ಲಿ ಈ ರೀತಿಯಾದಂತಹ ಘಟನೆಗಳು ನಡೆದಿದ್ದಾವೆ, ಹೇಗೆಲ್ಲ ಆ ಪ್ರಕರಣದಲ್ಲಿ ಎಸ್ಕೇಪ್ ಆಗಿದ್ದಾರೆ, ಇದೆಲ್ಲವನ್ನೂ ಕೂಡ ತಾಳೆ ಹಾಕಿದ್ರು. ಅಂದರೆ ದರೋಡೆ ಮಾಡೋದಕ್ಕೆ ಅಂತ ಒಂದು ಪ್ಯಾಟರ್ನ್ ಅಳವಡಿಸ್ಕೊಳ್ತಾರೆ. ಯಾವುದೇ ದರೋಡೆಕೋರರಾಗಿರಬಹುದು ಅಥವಾ ಯಾವುದೇ ರೀತಿಯಾದಂತಹ ಕಳ್ಳ ಆಗಿರಬಹುದು, ಆತ ಕಳ್ಳತನ ಮಾಡೋದಕ್ಕೆ, ದರೋಡೆ ಮಾಡೋದಕ್ಕೆ ಅಥವಾ ಮರ್ಡರ್ ಮಾಡೋದಕ್ಕೆ ಅಂತ ಒಂದು ಪ್ಯಾಟರ್ನ್ ಬಳಕೆ ಆಗುತ್ತೆ. ಆ ಪ್ಯಾಟರ್ನ್ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ಟ್ಯಾಕಲ್ ಮಾಡೋದಕ್ಕೆ ಅಂತ ಪೊಲೀಸರು ಮುಂದಾದರು. 3 ತಂಡಗಳನ್ನು ರಚನೆ ಮಾಡಿ ಈ ರೀತಿಯಾದಂತಹ ಘಟನೆಗಳು ಎಲ್ಲೆಲ್ಲಿ ನಡೆದಿತ್ತು, ಯಾವ ರೀತಿಯಾಗಿ ದರೋಡೆಯಾಗಿತ್ತು, ಯಾವ ರೀತಿಯಾಗಿ ಎಸ್ಕೇಪ್ ಆಗಿದ್ರು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತಾಳೆ ಹಾಕಿದ್ರು. ಆಗ ಮುಂಬೈ ಮೂಲದ ಗ್ಯಾಂಗ್ ಮೇಲೆ ಅನುಮಾನ ಮೂಡುತ್ತೆ. ಮುಂಬೈ ಮೂಲದ ಒಂದು ಗ್ಯಾಂಗ್ ಮೇಲೆ ಇದೇ ರೀತಿಯಾಗಿ ದರೋಡೆಗಳನ್ನು ಮಾಡ್ತಾ ಇತ್ತು, ಇದೇ ರೀತಿಯಾಗಿ ಕಳ್ಳತನಗಳನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇತ್ತು. ಈ ಖದೀಮರ ಗ್ಯಾಂಗ್ ಮೇಲೆ ಅನುಮಾನ ಮೂಡುತ್ತೆ. ಥೇಟ್ ಇದೇ ರೀತಿಯಾಗಿ, ಅಂದರೆ ಯಾವ ರೀತಿಯಾಗಿ ಮಂಗಳೂರಿನ ಒಂದು ದರೋಡೆ ಪ್ರಕರಣ ಆಗಿತ್ತು, ಅದೇ ರೀತಿಯಾಗಿ ಬೇರೆ ಕಡೆಗಳಲ್ಲೂ ಕೂಡ ಈ ಒಂದು ಗ್ಯಾಂಗ್ ಮಾಡಿತ್ತು. ಹೀಗಾಗಿ ಮುಂಬೈ ಮೂಲದ ಗ್ಯಾಂಗ್ ಮೇಲೆ ಅನುಮಾನ ಬರುತ್ತೆ. ಫಿಯೆಟ್ ಕಾರ್ ಏನಿತ್ತು, ಆ ಕಾರಿನ ಜಾಡನ್ನು ಹಿಡಿದುಕೊಂಡು 5 ಪೊಲೀಸರ ತಂಡ ಅಖಾಡಕ್ಕೆ ಇಳಿಯುತ್ತೆ. ಈ ಗ್ಯಾಂಗ್ ಬಗ್ಗೆ ಇಂಚಿಂಚು ಮಾಹಿತಿಗಳನ್ನು ಪಡೆಯೋದಕ್ಕೆ ಅಂತ ಮತ್ತೊಂದು ತಂಡ ಮುಂಬೈಗೆ ಭೇಟಿ ಕೊಡುತ್ತೆ. ಮುಂಬೈಯಲ್ಲಿ ಇವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಪಡೆಯೋದಕ್ಕೆ ಅಂತ ಒಂದು ತಂಡ ಭೇಟಿ ಕೊಟ್ಟಿತ್ತು, ಮಾಹಿತಿಗಳನ್ನು ಕಲೆ ಹಾಕ್ತಾ ಇತ್ತು. ಇದೇ ಸಂದರ್ಭದಲ್ಲಿ ಮುರುಗುಂಡಿ ದೇವರ್ ಮತ್ತು ಗ್ಯಾಂಗ್ ಅನ್ನುವಂತಹ ಒಂದು ಮಾಹಿತಿ ಸಿಗುತ್ತೆ. ಮುರುಗುಂಡಿ ದೇವರ್ ಹಾಗೂ ಅವರ ಗ್ಯಾಂಗ್ ಏನಿದೆ, ಅದೇ ಗ್ಯಾಂಗ್ ಮಾಡಿದೆ ಈ ಪ್ರಕರಣವನ್ನು ಅನ್ನುವಂತಹ ಮಾಹಿತಿಗಳು ಲಭ್ಯವಾಗುತ್ತೆ. ಅದಾದ ಬಳಿಕ ಕಾರ್ಯಾಚರಣೆಯನ್ನು ಚುರುಕುಗೊಳಿಸಿದಂತಹ ಮಂಗಳೂರು ಪೊಲೀಸರು ಇವರು ಎಲ್ಲೆಲ್ಲಿ ತಿರುಗಾಡಿದ್ದಾರೆ, ಇವರು ಬಳಕೆ ಮಾಡ್ತಾ ಇರುವಂತಹ ಮೊಬೈಲ್ ನಂಬರ್ ಏನು, ಈ ಹಿಂದೆ ಇವರನ್ನು ಎಲ್ಲಿ ನೋಡಿದ್ರು, ಈ ರೀತಿಯಾದಂತಹ ಮಾಹಿತಿಗಳನ್ನು ಕಲೆ ಹಾಕ್ತಾರೆ. ಅಷ್ಟರಲ್ಲಿ ಕಾರನ್ನು ಡ್ರೈವ್ ಮಾಡಿಕೊಂಡೇ ಮಂಗಳೂರಿನಿಂದ ಕೇರಳಕ್ಕೆ ಇವರು ತೆರಳಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗುತ್ತೆ. ಇನ್ನು ಕೇರಳದಿಂದ ತಮಿಳುನಾಡಿಗೆ ಪ್ರಯಾಣ ಬೆಳೆಸಿದ್ದಾರೆ ಅನ್ನುವಂತಹ ಒಂದು ಮಾಹಿತಿಗಳು ಕೂಡ ಲಭ್ಯವಾಗುತ್ತೆ. ಮುರುಗುಂಡಿ ಮತ್ತು ದೇವರ್ ಗ್ಯಾಂಗ್ ಇವರು ತಮಿಳುನಾಡಿಗೆ ಪ್ರಯಾಣ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗುತ್ತೆ. ದರೋಡೆ ಮಾಡಿದ ಬಳಿಕ ತಮ್ಮ ಊರುಗಳಿಗೆ ಎಸ್ಕೇಪ್ ಆಗೋದಕ್ಕೆ ಯತ್ನ ಮಾಡ್ತಾ ಇದ್ರು ಆರೋಪಿಗಳು. ತಮ್ಮ ಊರಿಗೆ ಹೋಗಿ ನಾರ್ಮಲ್ ಆಗಿ ಏನೂ ಆಗೇ ಇಲ್ಲ ಅನ್ನುವ ರೀತಿಯಲ್ಲಿ ಮತ್ತೆ ತಮ್ಮ ದೈನಂದಿನ ಕೆಲಸಗಳಲ್ಲಿ ಭಾಗಿಯಾಗೋದಕ್ಕೆ ಅಂತ ಎಲ್ಲರೂ ನಿರ್ಧಾರ ಮಾಡ್ತಾರೆ. ಯಾಕಂದರೆ ಸಹಜವಾಗಿ ತನಿಖೆ ನಡೀತಾ ಇತ್ತು. ಒಂದು ವೇಳೆ ಬೇರೆ ಕಡೆ ಏನಾದರೂ ಉಳ್ಕೊಂಡಿದ್ದೆ ಆದರೆ ಸಿಕ್ಕಾಕೊಳ್ತೀವಿ, ಹೀಗಾಗಿ ನಮ್ಮ ಮನೆಗಳಿಗೆ ಹೋಗಿ ಎಲ್ಲರೂ ಕೂಡ ನಾರ್ಮಲ್ ಆಗಿ ಇರೋಣ ಅಂತ ಎಲ್ಲರೂ ಕೂಡ ನಿರ್ಧಾರ ಮಾಡಿದರು. ಇದೇ ಸಂದರ್ಭದಲ್ಲಿ ತಿರುವೆನಲೈ ಅನ್ನುವಂತಹ ಒಂದು ಪ್ರದೇಶದಲ್ಲಿ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗುತ್ತೆ. ಅಧಿಕಾರಿಗಳ ತಂಡ ತಮಿಳುನಾಡಿಗೆ ತೆರಳಿತ್ತು. ತಮಿಳುನಾಡಿಗೆ ತೆರಳಿದ್ದಂತಹ ತಂಡ ಆರೋಪಿಗಳನ್ನು ಯಶಸ್ವಿಯಾಗಿ ಹೆಡೆಮುರಿ ಕಟ್ಟುವಲ್ಲಿ ಸಫಲವಾಗುತ್ತೆ. ಅದಾದ ನಂತರ ಇವರನ್ನು ಕರ್ನಾಟಕಕ್ಕೆ ಕರೆತರುವಂತಹ ಒಂದು ಪ್ರಕ್ರಿಯೆ ಕೂಡ ಆರಂಭವಾಗುತ್ತೆ. ಹೀಗಾಗಿ ಈ ಪ್ರಕರಣದಲ್ಲಿ ಪೊಲೀಸರ ತನಿಖೆ ಏನಿದೆ ಇದು ನಿಜಕ್ಕೂ ಕೂಡ ಶ್ಲಾಘನೀಯ. ಯಾಕಂದರೆ ಆ CCTV ಫೂಟೇಜ್ಗಳಲ್ಲೂ ಕೂಡ ಈ ಆರೋಪಿಗಳು ಯಾರು ಅನ್ನುವಂಥದ್ದೆಲ್ಲೂ ಕೂಡ ಗೊತ್ತಿಲ್ಲ. ಬ್ಯಾಂಕ್ನ ಒಳಗಡೆ ಇರುವಂತಹ ಸಿಬ್ಬಂದಿಗಳ ಜೊತೆಯಲ್ಲೂ ಕೂಡ ಇವರು ಲಿಂಕ್ ಹೊಂದಿದಾರಾ ಅಥವಾ ಇಲ್ವಾ, ಬ್ಯಾಂಕ್ನ ಒಳಗಡೆ ಯಾರಾದರೂ ಇವರಿಗೆ ಸಹಾಯ ಮಾಡಿದ್ರಾ ಇಲ್ವಾ, ಇದಕ್ಕೂ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಸಾಕ್ಷ್ಯಾಧಾರಗಳಿಲ್ಲ. ಇಂತಹ ಸಂದರ್ಭದಲ್ಲಿ ಆ ಒಂದು ನಂಬರ್ ಪ್ಲೇಟನ್ನು ನೋಡಿದಾಗ ಕಾರ್ ಏನಿತ್ತು ಫಿಯೇಟ್ ಕಾರು, ಅದರ ನಂಬರ್ ಪ್ಲೇಟು ಕೂಡ ಫೇಕು. ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅಧಿಕಾರಿಗಳು
ಈ ಮಾದರಿ ಏನಿತ್ತು, ದರೋಡೆಯ ಮಾದರಿ ಏನಿದೆ, ಅದರ ಮಾಹಿತಿಗಳನ್ನು ಕಲೆ ಹಾಕೋದಕ್ಕೆ ಅಂತ ಮುಂದಾಗ್ತಾರೆ. ಕೆಲವು ನಿಮಿಷಗಳಲ್ಲಿ ಎಲ್ಲೆಲ್ಲಿ ದರೋಡೆಗಳಾಗಿದ್ದಾವೆ, ಅಂದರೆ ಕೆಲವೇ ನಿಮಿಷಗಳಲ್ಲಿ ದರೋಡೆ ಮಾಡಿ ದರೋಡೆಕೋರರು ಪರಾರಿಯಾಗಿರುವಂತಹ ಪ್ರಕರಣಗಳು, ಆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕಲೆ ಹಾಕೋದಕ್ಕೆ ಅಂತ ಮುಂದಾಗ್ತಾರೆ. ಆಗ ಮುಂಬೈ ಮೂಲದ ಒಂದು ಗ್ಯಾಂಗು ಇದೇ ರೀತಿಯಾದಂತಹ ಒಂದು ದರೋಡೆಗಳನ್ನು ಮಾಡ್ತಾ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಅಂದರೆ ಮಂಗಳೂರಿನಲ್ಲಿ ಆಗಿರುವಂತಹ ಒಂದು ಪ್ರಕರಣ ಏನಿತ್ತು, ದರೋಡೆ ಪ್ರಕರಣ, ಅದಕ್ಕೂ ಮತ್ತು ಬೇರೆ ಕಡೆಗಳಲ್ಲಿ ಆಗಿದ್ದಂತಹ ಕೆಲವು ಪ್ರಕರಣಗಳಿಗೆ ಸಿಮಿಲಾರಿಟಿ ಕಂಡುಬರುತ್ತೆ. ಆ ದರೋಡೆಯನ್ನು ಮಾಡಿರುವಂಥದ್ದು ಮುಂಬೈ ಮೂಲದ ಗ್ಯಾಂಗ್ ಅಂತ ಗೊತ್ತಾಗುತ್ತೆ. ಹೀಗಾಗಿ ಅಧಿಕಾರಿಗಳು ಖಚಿತ ಮಾಹಿತಿ ಮೇರೆಗೆ ಈ ಗ್ಯಾಂಗ್ ಎಲ್ಲೆಲ್ಲಿ ತೆರಳಿರಬಹುದು, ಎಲ್ಲೆಲ್ಲಿ ಹೋಗಿರಬಹುದು ಅನ್ನುವಂಥದ್ದನ್ನು ಆ ಕಾರಿನ ಮೂಲವನ್ನು ಪತ್ತೆ ಹಚ್ತಾ ಹೋದಾಗ ಕೇರಳದಿಂದ ತಮಿಳುನಾಡಿಗೆ ಪ್ರಯಾಣ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗುತ್ತೆ. ಕೊನೆಗೂ ಅರೆಸ್ಟ್ ಮಾಡುವಲ್ಲಿ ಅಧಿಕಾರಿಗಳು ಯಶಸ್ವಿ ಆಗ್ತಾರೆ.